ಗರ್ಭಿಣಿಯಾಗಿರುವ ಆ್ಯಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಂತೆ. ಸೊ ಈ ಮಾತು ನಿಜಾನಾ? ಸೊ ಹಾಗಿದ್ದರೆ ಒಂದು ಆ್ಯಂಕರ್ ಅನುಶ್ರೀ ಅವರು ಈಗ ಹೇಗಿದ್ದಾರೆ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನುಶ್ರೀ ಹಾಗೆ ರೋಷನ್ ದಂಪತಿಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅಂತಕ್ಕಂಥದ್ದು ಎಲ್ಲರೂ ಕಾಯ್ಕೊಂಡು ಕೂರ್ತಾಯಿದ್ರು. ಸೊ ಯಾವಾಗ ಇವರು ಮದುವೆ ಆಗ್ತಾರೆ ಅನ್ನೋದು ಎಲ್ಲರ ಒಂದು ಕಾತುರದಿಂದ ಕಾಯ್ಕೊಂಡು ಕೂರ್ತಾಯಿದ್ರು. ಸೊ ಇಷ್ಟೊಂದು ವಯಸ್ಸಾದರೂ ಕೂಡ ಯಾಕೆ ಮದುವೆ ಆಗ್ತಿಲ್ಲ ಅನ್ನೋದು ಎಲ್ಲರ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಆದರೆ ಆ್ಯಂಕರ್ ಅನುಶ್ರೀ ಅವರು ಈಗಾಗಲೇ ಒಂದು ಪ್ರೀತಿಯನ್ನು ಮಾಡ್ತಾಯಿದ್ರು. ಸೊ ಅದು ರೋಷನ್ ಅಂತಕ್ಕಂಥದ್ದು ಗೊತ್ತಾಯಿತು. ಸೊ ಅದಾದಮೇಲೆ ಮದುವೆಯನ್ನು ಕೂಡ ಒಂದು ಆದರು. ಸೊ ತುಂಬಾ ಒಂದು ಗ್ರ್ಯಾಂಡಾಗಿ ಮದುವೆಯನ್ನು ಆದರು. ಸೊ ಒಂದು ಲೇಟಾಗಿ ಚಾಯ್ಸ್ ಮಾಡಿದ್ರು ಕೂಡ ಲೇಟೆಸ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅನ್ನೋ ಮಾತನ್ನು ಆ್ಯಂಕರ್ ಅನುಶ್ರೀ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಒಂದು ತುಂಬ ಚೆನ್ನಾಗಿ ಒಂದು ದಾಂಪತ್ಯ ಜೀವನವನ್ನು ಆ್ಯಂಕರ್ ಅನುಶ್ರೀ ಮತ್ತು ರೋಷನ್ ರವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ತುಂಬ ದಿನಗಳ ಕಾಲ ಒಂದು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ತುಂಬಾ ಸುದ್ದಿಗಳು ಹರಿದಾಡ್ತಾ ಇದ್ವು. ಏನಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಇನ್ನೇನು ಮದುವೆ ಆಗ್ತಾರಾ ಇಲ್ವಾ, ಸೊ ಯಾವಾಗ ಮದುವೆಯನ್ನು ಆಗ್ತಾರೆ. ಸೊ ತುಂಬಾ ಒಂದು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳಾಗಿರ್ಬೋದು, ತುಂಬಾ ಸಿಕ್ಕಾಪಟ್ಟೆ ಮಾತುಗಳು ವೈರಲ್ ಆಗ್ತಾ ಇದ್ವು. ಸೊ ಇವಳು ಆಂಟಿ ಆಗೋಕ್ಕೆ ಮೊದಲು ಸೊ ಯಾವಾಗ ಮದುವೆಯನ್ನು ಆಗ್ತಾಳೆ, ಸೊ ಇಂತಹ ಮಾತುಗಳು ಆ್ಯಂಕರ್ ಅನುಶ್ರೀ ಅವರ ಬದುಕಲ್ಲಿ ತುಂಬಾ ಕೇಳಿ ಬಂದವು. ಆದರೆ ಆ್ಯಂಕರ್ ಅನುಶ್ರೀ ಅವರು ಇದು ಯಾವುದಕ್ಕೂ ತಲೆ ಹಾಕಿಕೊಳ್ಳದೆ ನನ್ನ ಜೀವನವನ್ನು ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಸೊ ನನ್ನ ಜೀವನ ಯಾರಿಗೋಸ್ಕರ ಯಾಕೊಂಡು ನಾನು ಬದುಕಬೇಕು, ಸೊ ನನಗಾಗಿಯೇ ನಾನು ಬದುಕಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ಆ್ಯಂಕರ್ ಅನುಶ್ರೀ ಅವರು ತೆಗೆದುಕೊಂಡ್ರು. ತುಂಬಾ ಒಂದು ದಿಟ್ಟ ಮಹಿಳೆಯಾಗಿ ನಿಂತುಬಿಟ್ರು. ಸೊ ಆ್ಯಂಕರ್ ಅನುಶ್ರೀ ಅವರು ತುಂಬಾ ಒಂದು ಚೆನ್ನಾಗಿ ಒಂದು ಪಾಠವನ್ನು ಅರ್ಥಕೊಂಡು ಅದಾದಮೇಲೆ ರೋಷನ್ ಅಂತಕ್ಕಂಥವ್ರನ್ನ ಭೇಟಿಯಾಗಿ ಸೊ ಅವರೊಂದಿಗೆ ಸ್ನೇಹವನ್ನು ಬೆಳೆಸಿದ್ರು. ಸೊ ಮೊದಲನೇದಾಗಿ ಇವರು ಕೂಡಿರೋದು ಒಂದು ರಿಷಬ್ ಶೆಟ್ಟಿ ಅವರಿಂದ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದೇ ಇದೆ. ಹೌದು ರಾಜ್ಬಿ ಶೆಟ್ಟಿ ಅವರಿಂದ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದೇ ಇದೆ. ಸೊ ಮೊದಲನೇದಾಗಿ ಒಂದು ರಾಜ್ಬಿ ಶೆಟ್ಟಿ ಅವರು ಇವರಿಬ್ಬರನ್ನ ಕೂಡಿಸಿರೋದು ಅಂತಕ್ಕಂಥದ್ದನ್ನು ಕೂಡ ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಮೊದಲನೇದಾಗಿ ಇವರು ಒಂದು ಕಾಫಿ ಡೇಯಲ್ಲಿ ಮೀಟ್ ಆದ್ರಂತೆ. ಮೊದಲನೇದಾಗಿ ಒಂದು ಆ್ಯಂಕರ್ ಅನುಶ್ರೀ ಅವರನ್ನ ಕಾಫಿಗೆ ಕರೆದಂಥ ಮೊದಲ ಹುಡುಗ ರೋಷನ್ ಅಂತೆ. ಒಂದು ಕಾಫಿ ಡೇ ಲಿಮಿಟ್ ಆಗಿ ಸೊ ತುಂಬಾ ಭಯ ಆಗ್ತಿದೆ ಅಂತಕ್ಕಂಥ ಮಾತನ್ನು ರಾಜ್ಬಿ ಶೆಟ್ಟಿ ಅವರಿಗೆ ಹೇಳಿದ್ರಂತೆ. ಸೊ ಅದಾದ ನಂತರ ಅವನೇ ನಿನ್ನ ತಿನ್ನಲ್ಲ ಹೋಗು ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ರಾಜ್ಬಿ ಶೆಟ್ಟಿ ಅವರು ಹೇಳಿದ್ರಂತೆ. ಸೊ ಅದಾದ ನಂತರ ತುಂಬ ಚೆನ್ನಾಗಿ ಒಂದು ಬಾಂಧವ್ಯವನ್ನು ಅಲ್ಲಿಂದ ಬೆಳೆಸ್ಕೊಂಡು ಬಂತು. ಸೊ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಒಂದು 2 ರಿಂದ 3 ವರ್ಷಗಳ ಕಾಲ ಫ್ರೆಂಡ್ಶಿಪ್ಪನ್ನು ಒಂದು ಕಂಟಿನ್ಯೂ ಮಾಡಿ ಅದಾದ ನಂತರ ಒಂದು ಮದುವೆ ನಿರ್ಧಾರಕ್ಕೆ ಆ್ಯಂಕರ್ ಅನುಶ್ರೀಯಾಗಿ ರೋಷನ್ ರವರು ಬಂದರು. ಸೊ ತುಂಬಾ ಒಂದು ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಆದರು. ಸೊ ಈಗ ಆ್ಯಂಕರ್ ಅನುಶ್ರೀ ಹಾಗೆಯೇ ಒಂದು ಪತಿ ರೋಷನ್ ರವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಒಂದು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇದನ್ನು ಕೇಳಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಆಗಲಿ ಒಂದು ಅವರ ಪತಿಯಾದಂತಹ ರೋಷನ್ ಆಗಲಿ ಸೊ ಎಲ್ಲೂ ಕೂಡ ಇನ್ನೂವರೆಗೂ ಕೂಡ ಮಾಹಿತಿಯನ್ನು ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಈ ಥರ ಒಂದು ಶುಭ ಸುದ್ದಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ. ಆದರೆ ಕೆಲವೊಂದಿಷ್ಟು ಜನ ಇದನ್ನು ಮುಚ್ಚಿ ಇಡ್ತಾ ಇದ್ದಾರೆ. ಸೊ ಇದು ಯಾವುದೇ ರೀತಿಯ ಒಂದು ಸುಳ್ಳು ಸುದ್ದಿ ಅಲ್ಲ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಬೇಕಪ್ಪ ಅಂತಂದರೆ ಕಾದು ನೋಡಬೇಕಾಗಿದೆ ಏನು ಅನ್ನೋದನ್ನು. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.